ಬಿಜೆಪಿ ಮೆಂಬರ್ಶಿಪ್ ತಗೊಂಡಿದ್ದೀರಾ ಮೇಡಮ್? ಇಲ್ಲ. ಇಲ್ಲ. ಬಿಜೆಪಿ ಪರ ಬ್ಯಾಟ್ ಮಾಡ್ತೀರಾ? ಅದು ಸಮಯ ಹೇಳುತ್ತೆ. ಬಿಕಾಸ್ ಸಮಯ ಹೇಳುತ್ತೆ. ಬಿಕಾಸ್ ಎಲ್ಲರೂ ಕೇಳ್ತಾರೆ, ನೀವು ರಾಜಕೀಯಕ್ಕೆ ಬರ್ತೀರಾ ಏನು ಅಂತ. ಬಟ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ನನ್ನ ಹತ್ರ ದುಡ್ಡಿನ ಶಕ್ತಿ ಇಲ್ಲ, ಜನಶಕ್ತಿನೂ ಇಲ್ಲ. ದೇವಸ್ಥಾನದ ಕಾರ್ಯಕ್ರಮ ಜನಶಕ್ತಿ ನೋಡಿದೆ ನಾನು ಅಂತ ಅನಿಸ್ತು. ಅದು ಊರಬ್ಬ, ಎಲ್ಲರೂ ಬಂದು ಸೇರಿದ್ರು. ಅದು ನನ್ನ ಊರು. ನಾನು ಎಲ್ಲಿ ಕೂತಿದ್ದೆ ಅಲ್ಲೂ ತುಂಬಾ ಜನ ಬಂದು ಭೇಟಿ ಆದ್ರು. ಇಲ್ಲ ಅಕ್ಕ, ನಿನ್ನ ನೋಡಿದ್ವಿ, ಬಂದು ಮಾತಾಡ್ಸ್ಬೇಕು ಅಂತ. ಸೊ ನಿಮ್ಗೆ ಹೇಳಿದ್ನಲ್ಲ, ಯಾವಾಗ ಹೋಗ್ ಬರುತ್ತೆ ಮನಸ್ಸು ಅಂತ. ಅವಾಗ ನಾನು ಯಾಕೆ ಇದನ್ನು ಕೇಳಿದೆ ಅಂದ್ರೆ, ಬಿಜೆಪಿ ಇತ್ತೀಚೆಗೆ ಒಂದು ಅಪಪ್ರಚಾರವನ್ನ ಮಾಡ್ತು, ವುಮೆನ್ ಬಿಲ್ ಅನ್ನ ರಿಜೆಕ್ಟ್ ಮಾಡ್ತು ಲೋಕಸಭಾ ಸದನ ಅಂತ. ಇದು ನಿಮ್ಮ ಗಮನಕ್ಕಿದೆಯಾ? ನಾನು ನೋಡಿದೆ, ಅದು ಎಲ್ಲ ಫುಲ್ ಘಟನೆಗಳ ಸೀರೀಸ್ ಆಫ್ ಇವೆಂಟ್ಸ್ ನಾನು ನೋಡಿದೆ. ರೈಟ್. ನೀವೇನಾದ್ರ ಮೇಲೆ ಅದ್ರ ಮೇಲೆ ಕಮೆಂಟ್ ಮಾಡೋ ಇಷ್ಟಪಡ್ತೀರಾ? ಅದು ರಿಜೆಕ್ಟ್ ಆಗಿಲ್ಲ. ಜಸ್ಟ್ ನಿಮ್ಗೊಂದು ಹಿಂಟ್ಸ್ ಕೊಡ್ತೀನಿ. ಅವರು ಮೊದಲೇ ವುಮೆನ್ ಬಿಲ್ಲು ಪಾಸ್ ಆಗಿದೆ, ಬಟ್ ಇವಾಗ ಮಾಡಿದ್ದು ನಮಗಿರುವಂತಹ ಲೋಕಸಭಾ ಸೀಟ್ಗಳೇನಿದೆ 524, ಅದರಲ್ಲಿ 33% ತಗೊಳ್ಳಿ ಅಂತ. ಸೊ ಎಲ್ಲ ಪಕ್ಷಗಳೇ ನಿರ್ಧಾರ ಮಾಡ್ತು ಸೌತ್ಗೆ ಮೋಸ ಆಗುತ್ತೆ, ಇಲ್ಲೆಲ್ಲೋ ನಮ್ಮನ್ನ ಮೋಸ ಮಾಡ್ತಾರೆ, ಸೊ ಹಾಗಾಗಿ ಈ ಬಿಲ್ಲನ್ನು ಪಾಸ್ ಮಾಡಿಸ್ಬಾರ್ದು ಅಂತೇಳಿ ರಿಜೆಕ್ಟ್ ಮಾಡಿದ್ರು. ಬಟ್ ಬಿಜೆಪಿ ಅದನ್ನ ಮಹಿಳಾ ವಿರುದ್ಧನೇ ತಿರುಗಿಸ್ಬಿಡ್ತು. ಏನಂತ, ಇಲ್ಲ ಹೆಣ್ಮಕ್ಳು ವಿರೋಧಿಗಳು ಇವರೆಲ್ಲರೂ ಅಂತ. ಮಹಿಳೆಯರಿಗೆ ಒಂದು ಹಕ್ಕು ಬೇಕು, ಮಹಿಳೆಯರಿಗೆ ಒಂದು ಸ್ಥಾನ ಬೇಕು, ಮಹಿಳೆಯರಿಗೆ ಒಂದು ಸ್ವಲ್ಪ ಬ್ರೀತಿಂಗ್ ಸ್ಪೇಸ್ ಕೊಡ್ರಪ್ಪ. ನೀವೆಲ್ಲ ಹೇಳ್ತೀರಿ ಶ್ರೀ ಶಕ್ತಿ ಅಂತೀರಿ, ಅಮ್ಮ ಅಂತೀರಿ, ತಾಯಿ ಅಂತೀರಿ, ದೇವತೆ ಅಂತೀರಿ, ಚಿನ್ನ ಅಂತೀರಿ, ಎಲ್ಲ ಅಂತೀರಿ, ಕೊನೆಗೆ ಎಲ್ಲಿ ಇಡಬೇಕು ಅಲ್ಲೇ ಇಡಬೇಕು ಅಂತ ಹೇಳ್ತೀರಿ. ನಿಮ್ಮ ವಾಕ್ಯನೇ ಇದು, ನಂದಲ್ಲ. ಸೊ ಅದಕ್ಕೆ ರಿಲೇಟೆಡ್ ಇದಿದೆ. ಎರಡು ವಿಷಯ ಇದ್ದಲ್ಲಿ, ಒಂದು ನೀವು ಪೊಲಿಟಿಕಲ್ ಆಗಿ ಮಾತಾಡೋದಾದ್ರೆ, ನಾನು ಪಾಲಿಸಿ ಮೇಕರ್ ಅಲ್ಲ, ಆಯ್ತಾ. ಸೊ ನನ್ಗೆ ಆ ಸ್ಥಾನನೂ ಇಲ್ಲ ಕರೆಕ್ಟಾಗಿ ಅದ್ರ ಮೇಲೆ ಟಿಪ್ಪಣಿ ಕೊಡೋಕ್ಕೆ. ನನಗೆಲ್ಲ ಒಳಗಿನ ವಿಷಯಗಳು ಗೊತ್ತಿಲ್ಲ. ಆ ಸಮಯ ಯಾವಾಗ ಅಥವಾ ಒಂದು ಪೊಸಿಷನಲ್ಲಿ ಇದ್ದರೆ ನನಗೆಲ್ಲ ತಿಳ್ಕೊಂಡು ಮಾತಾಡೋದು ಸರಿ. ಅಷ್ಟು ದೊಡ್ಡ ವ್ಯಕ್ತಿ ಅಂತ ನಾನು ಇವಾಗ, ಸೊ ಅದು ಮಾತಾಡೋದು ಸರಿ. ಬಟ್ ಇನ್ನೊಂದು ವಿಷಯ ಬಂದಾಗ ನೀವು ಹೇಳಿದ್ರಲ್ಲ, ಮಹಿಳೆಯರಿಗೆ ಹೋರಾಟ ಮಾಡ್ತಾ ಇದ್ದೀನಿ. ನಾನು ಮಹಿಳೆಯರಿಗೆ ಹೇಗೆ ಹೋರಾಟ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಮನಸ್ಸಲ್ಲಿ, ಅವರ ಮನಸ್ಸಲ್ಲಿ ಪರಿವರ್ತನೆ ಆಗಬೇಕು ಅಂತ. ಇವಾಗ ನೀವು ರಿಸರ್ವೇಶನ್ ಇಂದನೇ ಮುಂದೆ ಬರಬೇಕು ಅಂತ ಇಲ್ಲ, ರಿಸರ್ವೇಶನ್ ಬರುತ್ತೆ, ಆದ್ರೆ ನೀವು ತಯಾರಿ ಇರ್ಬೇಕಲ್ಲ, ತಯಾರಿ ಇರ್ಬೇಕಲ್ಲ. ಇವತ್ತು ನಮ್ಮ ಗ್ರಾಮ ಪಂಚಾಯತಿ 50% ಇದೆ ರಿಸರ್ವೇಶನ್. ಹೆಂಡತಿನ ತಂದು ನಿಲ್ಲಿಸ್ತಾರೆ, ತಾಯಿನ ತಂದು ನಿಲ್ಲಿಸ್ತಾರೆ, ತಂಗಿನ ತಂದು ನಿಲ್ಲಿಸ್ತಾರೆ. ಅದು ತಪ್ಪಲ್ಲ, ಅದು ಮೊದಲನೇ ಹೆಜ್ಜೆ. ನೆಕ್ಸ್ಟ್ ಜನರೇಷನ್ ಹೋದಾಗ ಇವತ್ತು ಗಂಡನ ಮಾತು ಕೇಳ್ತಾರೆ, ನಾಳೆ ಅವ್ರಿಗೆ ಸರಿ ಅದನ್ನೇ ಮಾಡ್ತಾರೆ. ಲೀಲಾದೇವಿ ಮ್ಯಾಮ್ ಅವ್ರು ತುಂಬಾ ಚೆನ್ನಾಗಿ ಹೇಳ್ತಾರೆ ಇದನ್ನ. ಒಂದು ಚಳುವಳಿ ಆಗ್ತಾ ಇದೆ, ಒಂದು ರೆವಲ್ಯೂಷನ್ ಆಗ್ತಾ ಇದೆ ಅಂದ್ರೆ ಅದು ಕರೆಕ್ಟ್ ಆಗಕ್ಕೆ ಒಂದಷ್ಟು ವರ್ಷಗಳು ಬೇಕು, ಒಂದ್ ದಶಕನೇ ಬೇಕು. ಆ ನಂತರ ಬದಲಾವಣೆ ಆಗುತ್ತೆ. ನಾವು ತಕ್ಷಣಕ್ಕೆ ಇವತ್ತೇ ಬಂದ್ರು, ಇವತ್ತೇ ನಾಯಕತ್ವ ತಗೊಂಡ್ರು, ಯಾಕಂದ್ರೆ ಅದು ಮೈಂಡ್ ಸೆಟ್ ಚೇಂಜ್ ಆಗ್ಬೇಕಲ್ವಾ. ಬಟ್ ಇವತ್ತಿನ ನನ್ನ ಪೀಳಿಗೆ, ನನ್ಗಿಂತ ಚಿಕ್ಕವ್ರೇನಿದೆ, ಅವ್ರ ನನ್ ವಿಷಯಗಳೆಲ್ಲ ಅರ್ಥ ಆಗುತ್ತೆ. ಇಲ್ಲ ನಾ ಮಾಡ್ಬೋದಲ್ಲ. ನಾನು ಇವತ್ತು ಕೂತ್ಕೊಂಡು ಹೇಳ್ತಾ ಇದ್ದೀನಿ, ಈ ನನ್ನ ಒಂದು ಹೋರಾಟದಿಂದ ನೀವು ಹೇಳೋದಲ್ಲ, ಇನ್ನಷ್ಟು ಹೋರಾಟಗಳು ಶುರು ಆಗ್ಬೇಕು. ಅವಾಗಲೇ ಲೀಲಾದೇವಿ ಆರ್ ಪ್ರಸಾದ್ ಅವರು ಬರೀ MLA ಸೀಟ್ ತಗೊಳ್ಳೋದಕ್ಕೆ 38 ವರ್ಷ ಸ್ಟ್ರಗಲ್ ಮಾಡಿದ್ರು. ಹೌದು, ಮೊದಲನೇ ಕಾರ್ಪೊರೇಟರ್ ಆಫ್ ಬ್ಯಾಂಗ್ಳೂರ್, ಮಹಿಳೆ ಕಾರ್ಪೊರೇಟರ್. ಆಮೇಲೆ ಅವರು ಅತಿನಿಗೆ ಹೋಗಿ MLA ಸೀಟ್ ತಗೊಂತಾರೆ, ಯಾಕಂದ್ರೆ ಅವ್ರಿಗೆ ಇಲ್ಲಿ ಜಾಗ ಕೊಡಲ್ಲ. ಅವ್ರ ಹೋರಾಟ ಏನು ಮತ್ತೆ, ಅವಾಗ ಏನು ದುಡ್ಡಿರ್ಲಿಲ್ಲ ಪಾಲಿಟಿಕ್ಸ್ ಅಲ್ಲಿ. ಮೇಡಮ್, ನೀವು ಹೊಸದಾಗಿ ನಿಮ್ಮ ಸೋಷಿಯಲ್ ಮೀಡಿಯಾ ಬ್ಯಾನ್ ಆದಾಗ ಒಂದು ಸ್ಟಾರ್ಟ್ ಮಾಡಿದ್ರಿ, ಜೊತೆಯಲ್ಲಿ. ಹೌದಾ, ಹೇಳಿ ಮೇಡಮ್ ಅದ್ರ ಬಗ್ಗೆ. ಜೊತೆಯ ಪರಿಕಲ್ಪನೆ ಏನು ಅಂದ್ರೆ, ಒಂಟಿಯಾಗಿ ಏನು ಮಾಡೋಕ್ಕಾಗಲ್ಲ. ನಿಮ್ಗೆ ಹೇಳಿದ್ನಲ್ಲ, ಸಂಘಟನೆ ಒಂದು ಶಕ್ತಿ ಇದೆ. ಅದು ಇವತ್ತಿನ ಹೇಳ್ದಂಗೆ ಅದು ಅರ್ಥ ಕಳ್ಕೊಬಿಟ್ಟಿದೆ. ಸೊ ನಾನು ಒಂದಷ್ಟು ಸಂಸ್ಥೆಗಳನ್ನ ನೋಡಿದಾಗ ನನ್ಗೆ ಏನಂತ ಅನಿಸ್ತು ಅಂದ್ರೆ, ಎಷ್ಟೊಂದು ಸಂಸ್ಥೆಗಳು ಆಲ್ರೆಡಿ ಒಂದು ಇಶ್ಯೂನ ತಗೊಂಡು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ನಾವು ಅದನ್ನ ಮತ್ತೊಮ್ಮೆ ತಿರ್ಗ ಮಾಡೋ ಅವಶ್ಯಕತೆ ಇಲ್ಲ. ಯಾವ್ಯಾವ ಸಂಸ್ಥೆಗಳು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಿದೆ, ಆ ಸಂಸ್ಥೆಗಳು ಏನೇನು ಒಂದಷ್ಟು ಕಡೆ ಅಂದ್ರೆ ತತ್ವಗಳು ಏನ್ ಕಡಿಮೆ ಇದೆ, ಯಾವ ಅಂಶಗಳು ಕಡಿಮೆ ಇದೆ, ಏನು ಒಂದು ಸಂಪನ್ಮೂಲ ಕಡಿಮೆ ಇದೆ, ಅದಕ್ಕೆ ನಾವು ಸಪೋರ್ಟ್ ಮಾಡೋಣ. ಅವ್ರ ಜೊತೆ ಕೈ ಜೋಡಿಸಿ ಒಟ್ಟಿಗೆ ಅವ್ರಿಗೆ ನಾವು ಅಷ್ಟೊಂದು ಶಕ್ತಿ ಕೊಡೋಣ. ಅವ್ರ ಕಾಲ್ಸ್ ಜೊತೆ ನಮ್ಗೆ ಅದು ನಮ್ ಸರಿ ಅಂತ ಅಂದ್ರೆ ನಾವು ಒಟ್ಟಿಗೆ ಸೇರಿ ಮುಂದೆ ಹೋಗೋಣ ಅಂತ ಜೊತೆಯಲ್ಲಿ ಅಂತ ಶುರು ಮಾಡಿದ್ವಿ. ಒಟ್ಟಿಗೆ ಒನ್ ಜರ್ನಿ. ಅಂದ್ರೆ ಯಾವ ಸೆಗ್ಮೆಂಟ್ ಆಫ್ ಪೀಪಲ್, ಎಂತಹ ಜನಗಳನ್ನ ನೀವು ಆರಿಸ್ತೀರಿ, ಏನು ಸಬ್ಜೆಕ್ಟ್ ಅನ್ನ ತಗೊಂತೀರಿ, ಯಾವ ವಿಷಯದ ಬಗ್ಗೆ ನೀವು ಹೋರಾಟ ಮಾಡ್ತೀರಿ?
ಎರಡು ವಿಷಯಗಳಿದೆ. ಮೊದಲಾಗಿ ಬಂದು ನಾನು ನಿಮ್ಗೆ ಹೇಳಿದ್ನಲ್ಲ, ಮಹಿಳೆಯರು ಇನ್ನಷ್ಟು ನಾಯಕತ್ವದಲ್ಲಿ ಬರಬೇಕು ಅಂತಾನೆ ಮುಖ್ಯವಾದ ವಿಷಯ. ಅದಕ್ಕೆ ಯಾರೋ ನಂಗೊಬ್ರು ಹೇಳಿದ್ರು, ಒಂದು ಒಳ್ಳೆ ಸ್ಥಾನದಲ್ಲೇ ಇದ್ದಾರೆ ಅವರು. ಅವ್ರು ಹೇಳಿದ್ರು, ಮಹಿಳೆಯರಿಗೆ ನಾಯಕತ್ವದಲ್ಲಿ ಅವಕಾಶ ಇಲ್ಲ ಅಂತ ಅಲ್ಲ, ಅವರೇ ಅದನ್ನ ಆಯ್ಕೆ ಮಾಡ್ಕೊಳಲ್ಲ ಅಂತಾನು ಹೇಳಿದ್ರು. ಅವರು ಎಲ್ಲೋ ಒಂದ್ ಕಡೆ ಮೇ ಬಿ ಅವರು ಎಲ್ಲಿ ಮಾತಾಡಿರ್ತಾರೋ, ಬಿಕಾಸ್ ಹೇಳ್ತಾರಲ್ಲ ತುಂಬಾ ಜವಾಬ್ದಾರಿ, ಅದು ತುಂಬಾ ಪ್ರೆಷರ್ ಇರುತ್ತೆ. ಪ್ರೆಷರ್ ಅಂತೂ ಇರುತ್ತೆ, ಬಟ್ ಇವತ್ತು ಅದ್ರ ಅವಶ್ಯಕತೆನೂ ಇದೆ. ಅದಕ್ಕೆ ಮಹಿಳೆಯರು ಇದಾರೆ ಇವತ್ತು. ನನ್ಗೆ ಇನ್ನಷ್ಟು ಜನ ಮಹಿಳೆಯರು ಹೇಳ್ತಾರೆ, ಮೇಡಮ್ ನಾವ್ ಎಷ್ಟು ಪ್ರಯತ್ನ ಪಟ್ಟು ನಮ್ ಜಾಗನೇ ಕೊಡಲ್ಲ. ಎಲ್ಲಾ ರೀತಿಯಲ್ಲೂ ನಡೀತಾ ಇದೆ. ಬಟ್ ಇವತ್ತು ನಾವು ಸಮಾಜದಲ್ಲಿ ಹೋಗಿ ಒಂದಷ್ಟು ಇನ್ಸ್ಟಿಟ್ಯೂಷನ್ ಸಂಸ್ಥೆಗಳನ್ನ ನೋಡಿದ್ರೆ, ಕಾರ್ಪೊರೇಟ್ ಅಲ್ಲಿ ಇವತ್ತಿಗೆ ನೀವು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಲ್ಲಿ ಒಂದೇ ಒಂದು ಸೀಟ್ ಇರೋದು ಮಹಿಳೆಯರು, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಲ್ಲಿ. ಆದ್ರೆ ನೀವು ಬೇರೆ ಕಡೆ ಬಂದು ನೀವು ಬೇರೆ ಬೇರೆ ಸಂಸ್ಥೆಗಳಲ್ಲಿ ನೋಡಿದ್ರೆ ಅಲ್ಲಿ ರಿಸರ್ವೇಶನ್ ಇಲ್ಲ. ರಿಸರ್ವೇಶನ್ ಬೇಕಾಗಿಲ್ಲ, ಬಟ್ ನೀವು ಮಹಿಳೆಯರನ್ನ ಇವತ್ತು ಕರ್ಕೊ ಬರ್ದೇ ಹೋದ್ರೆ ಏನಾಗುತ್ತೆ ಅಂದ್ರೆ, ನೋಡಿ ನಮ್ಮ ಸಮಾಜ ಅರ್ಧ ಗಂಡಸರು ಅರ್ಧ ಹೆಂಗಸರು. ಗಂಡಸರು ಒಂದಷ್ಟು ಸಮಸ್ಯೆಗಳಿದೆ, ಹೆಂಗಸರು ಒಂದಷ್ಟು ಸಮಸ್ಯೆಗಳಿದೆ. ಹೋಗ್ತಾ ಹೋಗ್ತಾ ಸಮಾಜದಲ್ಲಿ ಇವಿಬ್ಬರಿಗೂ ಬೇಕಾದಂತ ಒಂದು ಪಾಲಿಸೀಸ್ ಬೇಕು, ಬದಲಾವಣೆಗಳು ಬೇಕು. ಇವಾಗ ಎಲ್ಲ ಬದಲಾವಣೆಗಳು ಗಂಡಸರಿಗೆ ಅವರ ಪ್ರಪಂಚ ಹೇಗಿದೆ, ಯಾಕಂದ್ರೆ ಅಲ್ಲಿ ಮೇಲ್ಗಡೆ ಕೂತಿರೋ ನಿರ್ಧಾರ ಮಾಡ್ತಾರೆ ಎಲ್ಲ ಗಂಡಸರು. ಆ ವ್ಯವಸ್ಥೆಗಳನ್ನ ಹಾಗೆ ಕಟ್ಕೊ ಬಂದ್ಬಿಟ್ಟಿದ್ದಾರೆ. ಇವಾಗ ಆ ವ್ಯವಸ್ಥೆಗಳು ಬದಲಾವಣೆ ಆಗ್ಬೇಕಲ್ಲ, ಯಾಕಂದ್ರೆ ಹೆಣ್ಮಕ್ಳು ಮುಂಚೆ ತರ ಇಲ್ಲ. ನಾವು ಆಚೆ ಬಂದ್ಬಿಟ್ಟಿದೀವಿ, ನಾವು ಕೆಲಸ ಮಾಡ್ತಾ ಇದೀವಿ, ನಮ್ದು ಜವಾಬ್ದಾರಿ ಇನ್ನಷ್ಟು ಇದೆ, ಮನೇಲಿ ಇನ್ನಷ್ಟು ಇದೆ. ಸೊ ಆ ಬದಲಾವಣೆ ತರಬೇಕು ಅಂದ್ರೆ ಈ ಬದಲಾವಣೆ ಆಗ್ಲೇಬೇಕು. ಇವತ್ತಿಲ್ಲ ನಾಳೆ ಇದಾಗುತ್ತೆ. ಯಾಕೆ ನಾನು ಇದಕ್ಕೆ ಇನ್ನಷ್ಟು ನಾನೊಂದು ಸ್ವಲ್ಪ ನನ್ ಕೊಡುಗೆ ಅಂತ ನಾನೇ ಶುರು ಮಾಡಿದ್ ಫಸ್ಟ್. ಸೆಕೆಂಡ್ ಬಂದು ಶೋಷಿತ ವರ್ಗ ಯಾವ್ದಿದೆ, ಅದು ಯಾರು ಆಗಿದೆ, ಗಂಡಸರು ಹೆಂಗಸರು ಆತರ ಏನಿಲ್ಲ. ಇವಾಗ ಮಾಳಮ್ಮ ಅವರು ಅಂತ ಅವ್ರ ಜೊತೆ ನಾನು ಮಾತಾಡಿದ್ದೀನಿ. ಮಾಳಮ್ಮ ಅವ್ರು ಬಂದು ಬಳ್ಳಾರಿಯವರು. ಅವ್ರ ಸಂಘಟನೆಗಳಿದೆ. ಅವರು ದೇವದಾಸಿ ಪದ್ಧತಿ ವಿರುದ್ಧ ಹೋರಾಟ ಮಾಡಿದ್ದಾರೆ. ಆಮೇಲೆ ಒಂಟಿ ಮಹಿಳೆಯರ ಸಂಘಟನೆ ಇದೆ. ಒಂಟಿ ಮಹಿಳೆಯರು ಇವತ್ತು ಅದು ಒಂದು ದೊಡ್ಡ ಕಾಯಿಲೆ ನಮ್ಮ ಸಮಾಜದಲ್ಲಿ. ಒಂಟಿ ಮಹಿಳೆ ಅಂದ್ರೆ ಏನ್ ಗೊತ್ತಾ, ಗಂಡನ ಮನೆ ಜಾಗ ಇಲ್ಲ, ತಂದೆ ತಾಯಿ ಮನೆ ಜಾಗ ಇಲ್ಲ, ಮಕ್ಕಳು ಇದಾರೋ ಇಲ್ವೋ, ಅಲ್ಲಿ ಮಕ್ಕಳಿದ್ರೆ ಚಿಕ್ಕ ವಯಸ್ಸಲ್ಲಿ ಗಂಡ ಕಳ್ಕೊಂಡಿದ್ರೆ ತುಂಬಾ ಕಷ್ಟ ಜೀವನ. ಆಮೇಲೆ ವಯಸ್ಸಾದ್ಮೇಲೆ ಯಾರು ನೋಡ್ಕೊಳ್ಳೋದಿಲ್ಲ, ಮದ್ವೆನೂ ಆಗಲ್ಲ. ಅದೇ ಒಂಟಿ ಗಂಡಸು ಅಂದ್ರೆ ಅವ್ನಿಗೆ ತಕ್ಷಣಕ್ಕೆ 3 ತಿಂಗಳು ಹುಡುಗಿ ಅದಿವತ್ತು ಕರ್ನಾಟಕದಲ್ಲಿ ಹೇಳ್ತಾರೆ ಹುಡುಗಿ ಇಲ್ಲ ಅಂತ, ಮತ್ತೊಮ್ಮೆ ಮದ್ವೆ ಮಾಡ್ಕೊಳ್ತಾರೆ. ಹಾಗೇನೆ ಈ ಮಹಿಳೆಯರಿಗೂ ಇನ್ನು ಅವಕಾಶ ಸಿಗ್ಬೇಕು. ಚಿಕ್ಕ ವಯಸ್ಸಲ್ಲಿ ಗಂಡ ಕಳ್ಕೊಬಿಟ್ರೆ ಅವಳೇನ್ ಮಾಡ್ಬೇಕು, ಅವಳೇನು ಓದಿರಲ್ಲ, ಅವಳ ಹತ್ರ ಏನೊಂದು ಸ್ಕಿಲ್ಸ್ ಇರಲ್ಲ, ಅವ್ಳು ಕೆಲಸ ಮಾಡಕ್ ಅವಳ ಕೆಪಾಸಿಟಿ ಇರಲ್ಲ. ಇವತ್ತು ನಮ್ಮ ಮನೆ ಬೆಂಗಳೂರಲ್ಲಿ ಎಲ್ಲಾ ಕಡೆ ಬರ್ತಾರಲ್ಲ ಕೆಲಸ ಮಾಡಕ್ಕೆ ನಮ್ಮ ತಾಯಿಂದ್ರು, ಅವರೆಲ್ಲ ಅವ್ರ ಮನೇಲಿ ಗಂಡ ಬಿಟ್ಟು ಹೋಗಿದ್ದಾನೆ, ಗಂಡ ಕುಡಿತಾನೆ, ಗಂಡ ದುಡಿಯಲ್ಲ. ಸೊ ಈ ಕಾಯಿಲೆ ನಾವು ಗುರುತಿಸ್ತಾ ಇಲ್ಲ. ಯಾರು ಮಾಡಿಸ್ಬೇಕು? ನಾವು ನೀವು ಸೇರ್ಕೊಂಡು ಮಾಡ್ಬೇಕು, ಜೊತೆ ಅಲ್ಲ ಯಾರು ಮಾಡಬಹುದು, ಬಟ್ ಅದ್ ಮನಸ್ಸಲ್ಲಿ ಬರ್ಬೇಕು ನಿಮ್ಗೆ. ಏನಾಗುತ್ತೆ, ಲೆಟ್ ಮಿ ಬಿ, ನಾನು ಸೋಷಿಯಲಿ ಗ್ರೌಂಡ್ ಲೆವೆಲ್ ಅಲ್ಲಿ ಕೆಲಸ ಮಾಡಿರೋದು ಅಂತ ಹೇಳ್ತೀನಿ. ಈಗ ಎಕ್ಸಾಂಪಲ್ ಯಾವುದೋ ಒಂದು ಒಂಟಿ ಮಹಿಳೆ, ಅಮ್ಮ ನಿನ್ ಮದ್ವೆ ಆಗಮ್ಮ ಅಂತ ನಾವು ಸಜೆಷನ್ ಮಾಡಿದ್ರೆ, ಇವನಿಗೆ ಎಂತ ಇದೆ ಈ ತಾಟ ಯಾಕೆ ಇವನ್ ಏನ್ ಕೇಳಬೇಕು? ನನಗೊತ್ತಿಲ್ಲ, ನನ್ನ ಗಂಡನ ನೆನಪಲ್ಲೇ ನಾನು ಬದುಕ್ತಾ ಇದ್ದೀನಿ, ನನ್ನ ಗಂಡ ನನ್ನ ಮಕ್ಕಳೇ ನನ್ನ ಜೀವ. ಇವ್ನು ಹೋಗಿ ನೋಡಿ ಮೇಡಮ್, ಅವ್ನು ಬಂದ ಸಿಕ್ದ ಮೊನ್ನೆ, ಅವ್ನ ಯಾರೋ ಸಾಮಾಜಿಕ ಹೋರಾಟಗಾರ ಅಂತೆ, ಅವ್ನು ನನ್ನ ಮದುವೆ ಆಗುವಂತ ಅಂತ ಅಲಿಗೇಷನ್ ಮಾಡ್ತಾರೆ. ಇಟ್ ಇಲ್ಲ, ಎಲ್ಲರೂ ಹಂಗ್ ಮಾಡಲ್ಲ. ಯಾಕಂದ್ರೆ ಒಳಗಡೆ ತುಂಬಾ ನೊಂದಿರ್ತಾಳೆ, ಅವಳ ಪರಿಸ್ಥಿತಿ ಅನುಭವಿಸ್ತಾ ಇರ್ತಾಳೆ, ಅವ್ಳಿಗೆಲ್ಲೂ ಗೌರವ ಸಿಗ್ತಾ ಇರಲ್ಲ, ಹಣೆಗೆ ಬಟ್ಟ ಹಾಕೊಳಕ. ಸರ್ಕಾರದಲ್ಲಿ ಒಂದು ಕೌನ್ಸಿಲಿಂಗ್ ಮಾಡ್ಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ? ಮಾಳಮ್ಮ ಅವ್ರು ಮಾಡ್ತಿದ್ದಾರೆ ಅವ್ರ ಸಂಘಟನೆ ಮುಖಾಂತರ. ಅವ್ರು ಒಂದು ಪ್ರೋಗ್ರಾಮ್ ಮಾಡಿದ್ರು, 1-2 ತಿಂಗಳಾಯ್ತು ಅನ್ಸುತ್ತೆ. ಆ ಪ್ರೋಗ್ರಾಮು ಅದೆಷ್ಟು ಸೂಕ್ಷ್ಮವಾದ ವಿಷಯ ಅಂತ ಅಂದ್ರೆ, ಹೂ ಮುಡಿಸೋ ಪ್ರೋಗ್ರಾಮ್. 1000 ಜನ ಒಂಟಿ ಮಹಿಳೆಯರು ಸೇರಿದ್ದಾರೆ, ಬರೀ ಹೂ ಮುಡಿಸೋ ಕಾರ್ಯಕ್ರಮ. ಅಂದ್ರೆ ಅರ್ಥ ಆಗುತ್ತಾ ರಾಘವೇಂದ್ರ ಅವ್ರೆ? ಅಂದ್ರೆ ಆ ಹುಡುಗಿಗೆ ಹೂವು ಅದು ಆದ್ಯತೆ ಏನು ಅಂತ, ಬರೀ ಹೂ ಮುಡಿಸೋ ಕಾರ್ಯಕ್ರಮ. ಅವಳಿಗೆ ಅದು ಕೊಟ್ಟಾಗ ಅವಳಿಗೇನೋ ಒಂದು ದೊಡ್ಡದು ಉಡುಗೊರೆ ಸಿಗ್ತದೆ. ಯಾವ್ದನ್ನ ನೀವು ಕಿತ್ಕೊಂಡಿದ್ದೀರಿ, ಸಮಾಜ ಅದನ್ನ ವಾಪಸ್ಸು ಒಂದು ಕ್ಷಣದಲ್ಲಿ ಕೈಲಿಟ್ಟಿದ್ದೀವಿ. ಅವ್ರು ಅದೇ ಹೇಳ್ತಾರೆ, ಆಯ್ತು ಗಂಡ ಹೋದ ಪರವಾಗಿಲ್ಲ, ಆ ನೋವು ಇದ್ದೇ ಇರುತ್ತೆ ಸದಾ, ಬಟ್ ಮಿಕ್ಕಿ ನಮ್ಗೆ ಇರ್ಬೇಕಲ್ಲ, ನಮ್ಗೆ ಗೌರವ, ನಮ್ಗೊಂದು ಕೆಲಸ, ನಮ್ಗೊಂದು ಜೀವ ನಾವ್ ನಡ್ಸ್ಕೊಂಡು ಹೋಗ್ಬೇಕಲ್ಲಪ್ಪ, ಇನ್ನು 40 ವರ್ಷ 30 ವರ್ಷ 50 ವರ್ಷ. ಸೊ ಅದಕ್ಕೆ ಮಾಡ್ತಾ ಇದಾರೆ ಜನ. ಆ ಜನರಿಗೆ ಇನ್ನಷ್ಟು ನಾವು ಹೇಗೆ ಅಂದ್ರೆ, ನನ್ಗೂ ಆಸೆ ಅದ್ರಲ್ಲಿ ನಾನು ಒಂದ್ ಸ್ವಲ್ಪ ನಂದು ಯಾರೋ ಇದ್ದೀವಿ. ಯಾಕಂದ್ರೆ ನನ್ಗೆ ಈ ಇಶ್ಯೂಸ್ ಎಲ್ಲ ನನ್ಗೆ ತುಂಬಾ ಮನಸ್ಸಿಗೆ ಹತ್ರವಾದ ಇಶ್ಯೂಸ್. ನಾನ್ ನೋಡಿದ್ದೀನಲ್ಲ, ಸಿಂಗಲ್ ಮಾಮ್ ಅಂದ್ರೆ ಏನು, ನಮ್ ತಾಯಿ ನೋಡಿದೀನಿ ನಾನು, ಇನ್ನಷ್ಟು ತುಂಬಾ ಜನ ನೋಡಿದೀನಿ ನಾನು, ನೋಡ್ತಾ ಇರ್ತೀವಿ ಸುತ್ತಮುತ್ತ. ಈ ಸಿಂಗಲ್ ಮಾಮ್ ಅವರ ಮಕ್ಕಳಿಗೆ ಅವರ ಮದುವೆ ಎಫೆಕ್ಟ್ ಆಗುತ್ತಾ? ಅದನ್ನ ಹೇಗೆ ಹ್ಯಾಂಡಲ್ ಮಾಡ್ತಿರೋ ಹಾಗೆ. ಇವಾಗ ತುಂಬಾ ಒಂದು ಪ್ರಬುದ್ಧತೆಯಿಂದ ಹ್ಯಾಂಡಲ್ ಮಾಡಿದ್ರೆ,
ಮಕ್ಕಳ ಹತ್ರ ಆ ಒಂದು ಮೆಚುರಿಟಿ ಇದ್ರೆ, ತಾಯಿನ ಹತ್ರ ಮೆಚುರಿಟಿ ಇದ್ರೆ ಮಾಡ್ಕೊಂತೀರ. ಅಲ್ಲ ಈಗ ಎಕ್ಸಾಂಪಲ್ ಅದೆಲ್ಲ ನೋಡಿದೀವಿ, ಅಯ್ಯೋ ನನಗೆ ನಮ್ಮ ಅಮ್ಮಂದೇ ನೋಡಿದೀವಪ್ಪ, ನನಗೆ ಈ ಮದ್ವೆ ಬೇಡ, ಯಾವ ಹಾಗೆ ಅಂದ್ರೆ ವೈಯಕ್ತಿಕವಾದ ನಿರ್ಧಾರ ನೀವು ಹೇಳ್ತೀರಿ. ಒಂದ್ ಸಮಯವರೆಗೂ ಅನ್ಸುತ್ತೆ ನನ್ನ ತಾಯಿ ತುಂಬಾ ಸಂಘರ್ಷ ನಾನು ನೋಡಿದೀನಿ, ಇದೆಲ್ಲ ಬೇಡ ಅಂತ. ಬಟ್ ನೀವು ಹೋಗ್ತಾ ಹೋಗ್ತಾ ನಿಮ್ಗೊಂದು ಅರ್ಥ ಆಗುತ್ತೆ ಎಲ್ಲಾನು ಹಾಗೆ ಇರ್ಬೇಕಾಗಿಲ್ಲ ಅಂತ. ಸೊ ಅದು ನೀವು ಹೇಗೆ ನೀವು ಎಲ್ಲ ಒಂದನ್ನ ತಿಳ್ಕೊಂತೀರಾ, ನೀವು ಒಂಥರ ಏನೋ ಒಂದು ತಪ್ಪಾಯ್ತು ಅಂತ ಅಂದ್ರೆ ಅದು ತುಂಬಾ ವಿರೋಧಿಸಿ ನೆಗೆಟಿವ್ ಹೋಗ್ಬೇಕಾಗಿಲ್ಲ, ಎಲ್ಲ ರೀತಿಯಲ್ಲಿ ನೋಡ್ಬೇಕಾಗುತ್ತೆ.